ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಿಮಗೂ ಸಹ ಚಾಮುಂಡೇಶ್ವರಿ ದರ್ಶನ ಮಾಡಿಸ್ತೀನಿ, ಬನ್ನಿ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ದೇವ್ರ ದರ್ಶನಕ್ಕೆ ಅಂತ ಹೋಗ್ತಿದ್ದೀವಿ. ಈ ದೇವಸ್ಥಾನ ಚನ್ನಪಟ್ಟಣ ತಾಲೂಕು ಗೌಡ್ಗೆರೆಯಲ್ಲಿದೆ. ಸಾಧ್ಯ ಆದರೆ ನೀವು ಸಹ ಒಮ್ಮೆ ಭೇಟಿ ನೀಡಿ ಚಾಮುಂಡೇಶ್ವರಿ ತಾಯಿಯ ದರ್ಶನನ ಪಡ್ಕೊಂಡು ನಿಮ್ಮ ಸಮಸ್ಯೆಗಳಿಗೂ ಸಹ ಪರಿಹಾರನ ಕಂಡುಕೊಳ್ಳಿ. ಈ ದೇವಸ್ಥಾನದ ವಿಶೇಷತೆ ಪ್ರಪಂಚದ ಅತಿ ಎತ್ತರದ 61 ಅಡಿ ಚಾಮುಂಡೇಶ್ವರಿ ವಿಗ್ರಹ ಇದಾಗಿದೆ. ದಿನದಿಂದ ದಿನಕ್ಕೆ ಚಾಮುಂಡೇಶ್ವರಿ ದೇವಿಯ ಭಕ್ತಾದಿಗಳು ಹೆಚ್ಚಾಗ್ತಾನೆ ಹೋಗ್ತಿದ್ದಾರೆ. ಇದಕ್ಕೆ ಕಾರಣ ಈ ದೇವಿಯ ಪವಾಡ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ, ನಮ್ಮ ಸಮಸ್ಯೆಗಳು, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಹರಕೆನ ಕಟ್ಕೊಂಡು ಇಲ್ಲಿ ಈ ರೀತಿ ತೆಂಗಿನಕಾಯಿ ಸಿಗುತ್ತೆ, ಅದನ್ನು ತಗೊಂಡು ದೇವರ ಹತ್ರ ನಮಸ್ಕಾರ ಮಾಡಿಸ್ಕೊಂಡು ಬಸವಪ್ಪನ ಹತ್ರ ಹೋಗಿ ಕಟ್ಟಿದ್ರೆ ನಮ್ಮ ಕಷ್ಟಗಳು, ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಎನ್ನುವಂತಹ ನಂಬಿಕೆ ಲಕ್ಷಾಂತರ ಭಕ್ತಾದಿಗಳದು. ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಈ ರೀತಿ ಉಪ್ಪಿನ ರಾಶಿನ ತಂದು ದೇವ್ರ ಹತ್ರ ಹಾಕ್ತಾರೆ. ಆವಾಗಲೇ ತಗೊಂಡಿದ್ದಂತಹ ತೆಂಗಿನಕಾಯಿನ ಬಸವಪ್ಪನ ಹತ್ರ ತಂದು ನಮ್ಮ ಸಮಸ್ಯೆಗಳನ್ನು ಬಸವಪ್ಪನ ಹತ್ರ ಹೇಳ್ಕೊಂಡು 7 ಸುತ್ತು ಪ್ರದಕ್ಷಿಣೆನ ಹಾಕೊಬೇಕು. ಪ್ರದಕ್ಷಿಣೆ ಮುಗಿದ್ಮೇಲೆ ಈ ರೀತಿ ತೆಂಗಿನಕಾಯಿನ ಕಟ್ಟಬೇಕು. ಅಮಾವಾಸ್ಯೆ ಹುಣ್ಣಿಮೆ ದಿನ ಬಸವಪ್ಪನ ಹತ್ರ ತೀರ್ಥ ಸ್ನಾನ ಸಹ ಮಾಡ್ತಾರೆ. ಇದರಿಂದ ಅವ್ರ ಸಮಸ್ಯೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಎನ್ನುವಂತಹ ನಂಬಿಕೆ. ಬಸವಪ್ಪನ ದರ್ಶನಕ್ಕೆ ನಾವು ಸಹ ಕ್ಯೂನ ನಿಂತಿದ್ದೀವಿ. ನಾವು ಅಂದ್ಕೊಂಡಿರೋಂತಹ ಕೆಲಸ ಆಗುತ್ತೆ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಬಸವಪ್ಪನ ಹತ್ರ ಜನಗಳು ಬೇಡಿಕೆನ ಇಡ್ತಾರೆ. ಆ ಕೆಲಸಗಳಾಗುತ್ತೆ, ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ಮಾತ್ರ ಆ ಬಸವಪ್ಪ ಬಲಗಾಲಲ್ಲಿ ಆಶೀರ್ವಾದನ ಮಾಡ್ತಾರೆ, ಇಲ್ಲ ಅಂದರೆ ಆಶೀರ್ವಾದನ ಮಾಡಲ್ಲ. ಇತ್ತೀಚೆಗೆ ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ದಿನದಿಂದ ದಿನಕ್ಕೆ ಈ ಕ್ಷೇತ್ರದ ಪವಾಡ ಶಕ್ತಿ ಹೆಚ್ಚಾಗ್ತಾನೆ ಹೋಗ್ತಿದೆ. ಲಕ್ಷಾಂತರ ಭಕ್ತಾದಿಗಳು ತಮ್ಮ ಸಮಸ್ಯೆಗಳಿಗೆ ಚಾಮುಂಡೇಶ್ವರಿ ಬಸವಪ್ಪನಿಂದ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಿದೆ. ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬೇಡ್ಕೋತಾ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಅಂಡ್ ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.